ಜಪಾನ್ನಲ್ಲಿ ಒಂದು ಸುಂದರವಾದ ಕಥೆ ಇದೆ. ಒಂದು ಕಾಲದಲ್ಲಿ ಸೂರ್ಯ ಮತ್ತು ಚಂದ್ರ ಇಬ್ರು ಪರಸ್ಪರ ಪ್ರೀತಿಸುತ್ತಿದ್ದರು. ಆದರೆ ಅವರಿಬ್ಬರಿಗೂ ಒಂದೇ ಸಮಯದಲ್ಲಿ ಭೇಟಿಯಾಗುವ ಅವಕಾಶ ಇರಲಿಲ್ಲ. ಸೂರ್ಯ ಉದಯಿಸಿದಾಗ ಚಂದ್ರ ಅಸ್ತಮವಾಗಬೇಕಿತ್ತು. ಚಂದ್ರ ಬಂದಾಗ ಸೂರ್ಯ ಮರೆಯಾಗ್ತಾ ಇದ್ದ. ಒಬ್ಬರಿಗಾಗಿ ಇನ್ನೊಬ್ಬರ ಜೀವ ಮಿಡಿಯುತ್ತಿದ್ರು. ಒಟ್ಟಿಗೆ ಇರಲು ಸಮಯವೇ ಸಹಕರಿಸದ ಪ್ರೇಮ ಅದು. ಅವರಿಬ್ಬರ ನೋವನ್ನ ನೋಡಿ ದೇವರು ಒಂದು ನಿರ್ಧಾರ ಮಾಡ್ತಾರಂತೆ. ಸೂರ್ಯ ಚಂದ್ರರ ಪ್ರೇಮ ಅಸಾಧ್ಯ ಅಲ್ಲ ಅನ್ನೋದನ್ನ ಜಗತ್ತು ತಿಳಿಯಬೇಕು ಅಂತ ದೇವರು ಗ್ರಹಣವನ್ನ ಸೃಷ್ಟಿ ಮಾಡ್ತಾರಂತೆ. ಗ್ರಹಣ ಅನ್ನೋದು ಸೂರ್ಯ ಮತ್ತು ಚಂದ್ರನ ಒಂದಾಗುವ ಕ್ಷಣ. ಅವರಿಬ್ರು ಆಕಾಶದಲ್ಲಿ ಒಂದೇ ರೇಖೆಯ ಮೇಲೆ ಭೇಟಿಯಾಗುವ ಅದ್ಭುತ ಕ್ಷಣ. ಗ್ರಹಣವೆಂಬ ಘಟನೆ ಲೋಕಕ್ಕೆ ತುಂಬಾನೇ ವಿಚಾರವನ್ನ ಹೇಳುತ್ತೆ. ಯಾವ ಪ್ರೀತಿಯೂ ಅಸಾಧ್ಯವಲ್ಲ. ಸಮಯ ಅಡ್ಡಿಯಾದರೂ, ದೂರ ಅಡ್ಡಿಯಾದರೂ ನಿಜವಾದ ಪ್ರೇಮ ತನ್ನ ದಾರಿಯನ್ನ ಕಂಡುಕೊಳ್ಳುತ್ತೆ. ಇದು ಜಸ್ಟ್ ಕಥೆಯಾದರೂ ಕೂಡ ಈ ಕಥೆಯಲ್ಲಿ ತುಂಬಾನೇ ಅರ್ಥ ಮಾಡಿಕೊಳ್ಳುವ ವಿಚಾರ ಇದೆ. ಈ ಕಥೆಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್